ಆಸ್ತಿಯನ್ನ ಲಪಟಾಯಿಸಲು ಶಾಸಕ ಗಣೇಶ್ ಪ್ರಸಾದ್ ಯತ್ನ ಆರೋಪ. ಪಟ್ಟಣದ ಪುರಸಭಾ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಭೂ ಕಬಳಿಕೆ. ಸರ್ಕಾರಿ ಜಾಗದಲ್ಲಿ ಖಾಸಗಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿದ್ಯಾರು? ಹಾಲಿ ಶಾಸಕರ ವಿರುದ್ಧ ಮಾಜಿ ಶಾಸಕ ನಿರಂಜನ್ ಗಂಭೀರ ಆರೋಪ. ಸರ್ಕಾರಿ ಜಾಗ ಕಬಳಿಕೆ ಕುರಿತು ಲೋಕಾಯುಕ್ತಗೆ ದೂರು. ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆ ಪ್ರದರ್ಶಿಸಿದ ನಿರಂಜನ್ ಕುಮಾರ್. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿರುವ ಕೋಟ್ಯಾಂತರ ಬೆಲೆ ಬಾಳುವ ಜಾಗದಲ್ಲಿ ಕಟ್ಟಡ ನಿರ್ಮಾಣ. ಕಾಮಗಾರಿ ಸ್ಥಗಿತಗೊಳಿಸುವಂತೆ ನೋಟಿಸ್ ನೀಡಿದರೂ ಕೆಲಸ ನಿಲ್ಲಿಸದ ಶಾಸಕರ ಕುಟುಂಬ. ರಾಜಕಾಲುವೆ ಮೇಲೆ ಕಟ್ಟಡ ನಿರ್ಮಾಣ ಪ್ರಶ್ನಿಸಿ ಪುರಸಭೆಗೆ ಮಾಹಿತಿ ಕೇಳಿದ ಪಟ್ಟಣದ ರವಿಕುಮಾರ್. ಎಚ್ಎಸ್ ಪ್ರೇಮ ಎಂಬುವರಿಗೆ ಅಕ್ರಮ ಖಾತೆ ಬದಲಾವಣೆ ಆರೋಪ. ಸಾರ್ವಜನಿಕರಿಂದ ದೂರು ಕೇಳಿಬಂದ ಹಿನ್ನೆಲೆ ನೋಟಿಸ್ ನೀಡಿರೋ ಪುರಸಭೆ. ಶಾಸಕರ ಫ್ಯಾಮಿಲಿ ಏನ್ ಬೇಕಾದರೂ ಮಾಡಬಹುದೇ ಎಂದು ಪ್ರಶ್ನೆ. ಪತ್ರಿಕಾಗೋಷ್ಠಿಯಲ್ಲಿ ಹಾಲಿ ಶಾಸಕರ ವಿರುದ್ಧ ಕಿಡಿಕಾರಿದ ಮಾಜಿ ಶಾಸಕ ನಿರಂಜನ್ ಕುಮಾರ್. ಪುರಸಭೆಯಲ್ಲಿ ನಮ್ಮ ಗುಂಡ್ಲುಪೇಟೆ ಟೌನಲ್ಲಿ NH ರಸ್ತೆ ಹಾದು ಹೋಗಿದೆ. ಇದು ನ್ಯಾಷನಲ್ ಹೈವೇ. ಒಂದು ಕೇರಳಗೂ ಕನೆಕ್ಟಿವಿಟಿ ಇದೆ, ತಮಿಳುನಾಡಿಗೂ ಕನೆಕ್ಟಿವಿಟಿ ಇದೆ. ಹಾಗಾಗಿ ಇಲ್ಲಿ ಸ್ವಾಭಾವಿಕವಾಗಿ ಸಂಚಾರ ದೊಡ್ಡ ಪ್ರಮಾಣದಲ್ಲಿ ಇದೆ. ಈಗ ಪುರಸಭೆಯಲ್ಲಿ ವ್ಯಾಪ್ತಿಗೆ ಬರುವಂಥ ಟೌನ್ ವ್ಯಾಪ್ತಿಯಲ್ಲಿರುವಂಥ ಜಾಗಗಳಿಗೆ ಅಷ್ಟೇ ಬೆಲೆ ಬಂದಿದೆ. ರೇಟ್ ಏನಿದೆ, ವ್ಯಾಲ್ಯೂ ಮೌಲ್ಯ ಏನಿದೆ ಅದು ಜಾಸ್ತಿ ಆಗಿದೆ. ಇಂಥ ಸನ್ನಿವೇಶದಲ್ಲಿ ನಾವು ಹಿಂದೆ ಇಲ್ಲಿ ಗೌರವಾನ್ವಿತ ಮಾದೇವ್ ಪ್ರಸಾದ್ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ, ಅವರು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಂಗಮ ಟ್ರಸ್ಟ್ ಹೆಸರಿನಲ್ಲಿ ಒಂದು ಜಾಗ ಮಾಡ್ತಿದ್ರು. ಸಂಗಮ ಟ್ರಸ್ಟ್ ಹೆಸರಿನಲ್ಲಿ ಮಾಡಿದಂಥ ಜಾಗ ಅದು ಪುರಸಭೆಗೆ ಸೇರಿದಂಥ ಜಾಗ. ಅದು ಪುರಸಭೆಗೆ ಸೇರಿದಂಥ ಜಾಗ. ಆಗ ಅವರು ಇಲ್ಲಿ ಏನೆಲ್ಲ ಅಲ್ಲಿ ನಡವಳಿಕೆಗಳನ್ನ ಮಾಡಿದ್ರು, ಕಾನೂನು ಬಾಹಿರವಾಗಿ ಆಯಿತು. ಅದು ತನಿಖೆ ನಡೀತಾ ಇದೆ, ಇನ್ನೂ ತನಿಖೆ ನಡೀತಿರುವಂಥ ಹಂತದಲ್ಲೇ ಇದೆ. ಅದು ಅವಾಗಲೂ ನಾವು ವಿರೋಧ ಪಕ್ಷದವರು ಭಾಳಷ್ಟು ಹೋರಾಟಗಳನ್ನ ಮಾಡಿದ್ವಿ. ನಾವು ಅದನ್ನು ಸಂಗಮ ಟ್ರಸ್ಟ್ಗೆ ಅಂತ ಹೆಸರು ತಗೊಂಡಂಥ ಒಂದು ಜಾಗದಲ್ಲಿ ಒಂದು ಬಿಲ್ಡಿಂಗನ್ನು ಮಾಡಿ ಅದು ಫ್ಯಾಮಿಲಿ ಟ್ರಸ್ಟ್ ಆಗಿದೆ. ಈಗ ಆ ಬಾಡಿಗೆ ಎಲ್ಲ ಫ್ಯಾಮಿಲಿಗೆ ಹೋಗ್ತಾ ಇದೆ. ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಏನು ಕಷ್ಟನೇ ಏನೋ ನನಗೂ ಅದು ಅರ್ಥ ಆಗ್ತಿಲ್ಲ. ಮತ್ತೆ ಇದೇ ಥರದ್ದು ಒಂದು ಪ್ರಕರಣ ನಡೀತಾ ಇದೆ. ಇದೇ NH ರೋಡಲ್ಲಿ ಇರುವಂಥ ಜಾಗ, ಗಂಗಾಬಾರ್ ಪಕ್ಕದಲ್ಲಿರುವಂಥ ಜಾಗ, ಅದು ಮುನ್ಸಿಪಾಲಿಟಿಗೆ ಸೇರಿದಂಥ ಜಾಗ. ಈ ಹಿಂದೆ ಅಲ್ಲಿ ಬಿಲ್ಡಿಂಗ್ ಮಾಡ್ಲಿಕ್ಕೆ ಹೋಗಿ ಅವಾಗ ನಾವೆಲ್ಲ ಅದಕ್ಕೆ ವಿರೋಧ ಮಾಡಿ ಆ ಹಿಂದೆ ಇದ್ದಂಥ CO ಮುಖ್ಯಾಧಿಕಾರಿಗಳು, ಪುರಸಭಾ ಮುಖ್ಯಾಧಿಕಾರಿಗಳು ಅದನ್ನು ತಡೆ ಹಿಡಿದಿದ್ರು. ಆ ಪತ್ರಗಳು ಇಲ್ಲ ಅವ್ರ ಹತ್ರ. ಇಲ್ಲ ಅಂತಂದ್ರೆ ಅವ್ರದ್ದೆಲ್ಲ ಅದು. ಇವ್ರ ಅಧಿಕಾರದಲ್ಲಿ ಇದನ್ನ ಸೇರಿಸ್ಕೊಂಡಿರುವಂಥದ್ದು. ಜನ ಅಧಿಕಾರ ಕೊಟ್ಟಿರೋದು ಇಂಥದಕ್ಕ ಅವ್ರಿಗೆ. ಇವ್ರ ಮನೆಯವ್ರಿಗೆ ಆಸ್ತಿ ಮಾಡ್ಕೊಳ್ಲಿಕ್ಕ, ಸರ್ಕಾರದ ಆಸ್ತಿನ, ಪುರಸಭಾ ಆಸ್ತಿನ ಇವ್ರ ಸ್ವಂತ ಆಸ್ತಿ ಮಾಡ್ಕೊಳ್ಲಿಕ್ಕ ಜನ ಅಧಿಕಾರ ಕೊಟ್ಟಿರೋದು ಇವ್ರಿಗೆ. ಹೈವೇ ರೋಡಲ್ಲಿ, NH ರೋಡಲ್ಲಿ ಇರುವಂಥ ಆಸ್ತಿ ಸುಮಾರು 5 ಕೋಟಿ ಬೆಲೆ ಬಾಳುವಂಥ ಆಸ್ತಿ ಅದು. 5 ಕೋಟಿ ಬೆಲೆ ಬಾಳುವಂಥ ಆಸ್ತಿ ಅದು. ಸುಮಾರು 4,000ಕ್ಕಿಂತ ಜಾಸ್ತಿ ಚದರಡಿ ಇರುವಂಥದ್ದು ಅದು. ಅಂಥ ಆಸ್ತಿನ ಇವತ್ತು ಪುರಸಭೆ ಜಾಗವನ್ನ ಇವರು ಕಬಳಿಸ್ಕೊಂಡಿದ್ದಾರೆ. ಚಂದ್ರಚೂಡ್ ಅವರು ಅವರ ಧರ್ಮಪತ್ನಿ ಹೆಸರಲ್ಲಿರುವಂಥ ಜಾಗ ಇದು. ಈಗಿರುವಂಥ ಗಣೇಶ್ ಪ್ರಸಾದ್, ಶಾಸಕ ಗಣೇಶ್ ಪ್ರಸಾದ್ ಅವ್ರಿಗೆ ಏನಾಗಬೇಕು, ಅವರು ಸೋದರದಂತೆ ಆಗಬೇಕಾಗಿರುವಂಥದ್ದು. ಅದಾದ್ಮೇಲೆ ಮುನ್ಸಿಪಾಲ್ಟಿಗೆ ಅವ್ರು ಪುನಃ ಕೇಳಿದ್ರು, ಏನು ದಾಖಲಾತಿಗಳಿಲ್ವಲ್ಲ ಅನ್ನೋ ಥರದಲ್ಲಿ ಕೇಳಿದ ಮೇಲೆ ಇದೇ ಮುನ್ಸಿಪಾಲ್ಟಿ ಪುರಸಭಾ ಮುಖ್ಯ ಅಧಿಕಾರಿ
ಪುರಸಭಾ ಮುಖ್ಯ ಅಧಿಕಾರಿ ಅವ್ರಿಗೆ ನೋಟಿಸ್ ಕೊಟ್ಟರು, ಈ ಕೂಡಲೇ ಕೆಲಸವನ್ನು ನಿಲ್ಲಿಸಿ, ನೀವು ಮೂಲ ದಾಖಲಾತಿಗಳನ್ನ ಕೊಟ್ಟಿಲ್ಲದೆ ಇರೋದ್ರಿಂದ ಅದನ್ನು ಕೆಲಸ ನಿಲ್ಲಿಸಿ ಅಂತೇಳಿ ಅವ್ರಿಗೆ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟ ಮೇಲೂ ಯಾವುದೇ ಕೆಲಸ ನಿಂತಿಲ್ಲ. ಯಾವುದೇ ಕೆಲಸ ನಿಂತಿಲ್ಲ ಅಂತಂದರೆ ಅಧಿಕಾರ ಇದೆ, ಅಧಿಕಾರದ ದರ್ಪ, ದೌರ್ಜನ್ಯವನ್ನು ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದ್ದಾರೆ. ಈಗ ಅಧಿಕಾರಿಗಳಿಗೆ ಇಲ್ಲಿ ಬೆಲೆನೇ ಇಲ್ಲದಂಗೆ ಆಗ್ಬಿಟ್ಟಿದೆ, ಕಿಮ್ಮತ್ತೇ ಇಲ್ಲ ಅಧಿಕಾರಿಗಳಿಗೆ. ಈ ಇವ್ರ ಮನೆಯವರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ. ಅವರು ಅದನ್ನು ಗಮನಿಸಿ, ಹೌದು ನಮ್ದೆಲ್ಲ ಜಾಗ ಅನ್ನೋ ಥರದಲ್ಲಿ ಹೇಳಿ ಅದನ್ನು ಮಾನ್ಯ ಚಂದ್ರಚೂಡ್ ಅವರ ಧರ್ಮಪತ್ನಿ ಹೆಸರಲ್ಲಿ ಇರುವಂಥದ್ದು. ಆವಾಗಲೇ ಮಾಡ್ಲಿಕ್ಕೆ ಹೋಗಿದ್ದಂಥವ್ರು ಅದು ಅವಾಗ ನಿಲ್ಲಿಸಿದ್ರು. ಸುಮಾರು 10 ವರ್ಷದ ಹಿಂದನೇ ನಿಲ್ಲಿಸ್ಬಿಟ್ಟಿದ್ರು. ಇವತ್ತು ಏಕಾಏಕಿಯಲ್ಲಿ ಕಟ್ಟಡ ಪ್ರಾರಂಭ ಆಗ್ಬಿಟ್ಟಿದೆ. ಈಗ ನಾವು ಅದನ್ನು ಒಂದು ಇಲ್ಲಿ ಕೆಲವರು ನಮ್ಮ ಗುಂಡ್ಲುಪೇಟೆಯ ನಾಗರಿಕರು ಕೆಲವರು ಅಲ್ಲಿ ಹೋಗಿ ಸಭೆಯಲ್ಲಿ ಕೇಳುವಂಥದ್ದನ್ನು ಮಾಡಿದ್ರು. ಮಾಹಿತಿಯಲ್ಲೂ ದಾಖಲಾತಿಗಳು ಏನಿದೆ ದಾಖಲಾತಿ ಅಂತ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಅವ್ರು ಬಂದು ನನಗೆ ಹೇಳಿದಂಥ ಮಾಹಿತಿ ಏನಂತಂದರೆ, ಪುರಸಭೆಯಲ್ಲಿ ಅವ್ರ ಖಾತೆ ಬುಕ್ಕಲ್ಲಿ ನಮೂನೆ ಮಾಡ್ತಾರಲ್ಲ, ಖಾತೆನ ನಮೂನೆ ಮಾಡ್ತಾರಲ್ಲ, ಅಡಿಗೆ ಏನಂತಾರೆ ಸರ್ ಅದು ಬುಕ್ಗೆ? ಲೆಡ್ಜರ್ ಬುಕ್, ಡಿಮ್ಯಾಂಡ್ ರಿಜಿಸ್ಟರ್ ಏನಿದೆ, ಅಸೆಸ್ಮೆಂಟ್ ರಿಜಿಸ್ಟರ್ ಅಲ್ಲಿ ಸೇರ್ಪಡೆ ಆಗಿದೆ. ಅದು ಆ ಜಾಗವನ್ನ ಖಾತೆನ ಅಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರು. ಬಿಟ್ಟಿರೋ ಜಾಗ ಸೇರಿಸಿದ್ವಿ ಅನ್ನೋದ್ರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮಾಹಿತಿ ಇಟ್ಕೊಂಡು ಅವರು ಪುನಃ ಒಂದು ಪತ್ರ ಕೊಟ್ಟರು ಪುರಸಭೆಗೆ. ಏನ್ ಕೊಟ್ಟರು? ಆಯ್ತು, ನಿಮ್ಮ ಅಸೆಸ್ಮೆಂಟ್ಲೇನೋ ಇದು ಸೇರ್ಪಡೆ ಆಗಿದೆ, ಇದು ಮೂಲ ದಾಖಲಾತಿಗಳೇನಿದೆ ಅದ್ರ ಬಗ್ಗೆ ಅದನ್ನ ನಮ್ಗೆ ಕೊಡಬೇಕು ಮಾಹಿತಿ ಅಂತ ಕೇಳಿದ್ರು. ಕೇಳಿದಂಥ ಸಂದರ್ಭದಲ್ಲಿ ವೈಯಕ್ತಿಕ ನಾವು ಕೊಡ್ಲಿಕ್ಕೆ ಬರಲ್ಲ ಅನ್ನೋ ಥರದಲ್ಲಿ ಹೇಳಿದ್ರು. ಆಮೇಲೆ ಮತ್ತೆ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಅವರು ಪುರಸಭೆಯವರು ಏನು ಹೇಳಿದ್ದಾರೆ, ಅವ್ರಿಗೆ ಮಾಹಿತಿ ತರಲಿಕ್ಕೆ ಹೇಳಿದ್ದಾರೆ. ಆ ಜಾಗದ ಓನರ್ಗೆ ಮಾಹಿತಿ ತರಲಿಕ್ಕೆ ಏನಿದೆ ನಿಮ್ಮ ಹತ್ರ ದಾಖಲಾತಿಗಳು ಏನಿದೆ ನನ್ನ ತರಬೇಕು ಅಂತ ಕೇಳಿದ್ದಾರೆ. ಮಾಹಿತಿ ತನ್ನಿ ಅಂತ ಕೇಳಿದಂತ 1 ತಿಂಗಳಾದ್ರೂ ಅಲ್ಲಿಗೆ ಯಾವುದೇ ತರದ ಪುರಾವೆಗಳನ್ನ ತಂದು ಕೊಟ್ಟಿಲ್ಲ. ಅವರು ಕಾಗದ ಪತ್ರಗಳನ್ನ ತಂದು ಕೊಟ್ಟಿಲ್ಲ. ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡ್ಬಿಟ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಅವ್ರಿಗೆ. ಇವ್ರು ದೊಡ್ಡವರಲ್ಲ, ಇವರು ಅಧಿಕಾರದಲ್ಲಿ ಇರೋರಲ್ಲ ಇವರು. ಹಂಗಾಗಿ ಇವರಿಗೆ ಏನೂ ಕ್ರಮ ಆಗಿಲ್ಲ. ಈಗ ನಾವು ಈಗಾಗಲೇ ಇದನ್ನ ನಮ್ಮ ಅರ್ಜಿದಾರರು DC-ಗೆ ತಲುಪಿಸಿದ್ದಾರೆ, ಲೋಕಾಯುಕ್ತದವರು ಕೊಟ್ಟಿದ್ದಾರೆ, ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ನಮ್ಮ ಪ್ಲಾನಿಂಗ್ ಸೆಕ್ಷನ್ ಮುಖ್ಯ ಅಧಿಕಾರಿಗಳು ಏನು ಬೆಂಗಳೂರಲ್ಲಿದ್ದಾರಲ್ಲ, ಅವ್ರಿಗೂ ಈ ಸಂಬಂಧವಾಗಿ ಪತ್ರವನ್ನು ಕೊಟ್ಟಿರುವಂಥದ್ದು ಆಗಿದೆ. ಈಗ ಏನು ಸರ್ ಅಂತೆಲ್ಲ ಕಾವೇರಿ ಮೇಡಮ್ ಇದ್ರಲ್ಲ, ಮುನ್ಸಿಪಾಲಿಟಿ ಡೈರೆಕ್ಟರ್, ಅವ್ರಿಗೂ ಪತ್ರದ ಮುಖಾಂತರ ಇದ್ರ ಬಗ್ಗೆ, ಇದು ಪುರಸಭಾ ಆಸ್ತಿ, ಇದನ್ನ ಸಂರಕ್ಷಣೆ ಮಾಡಬೇಕಾದಂಥದ್ದು ಜವಾಬ್ದಾರಿ ಇದೆ ಅನ್ನೋದ್ರಲ್ಲಿ ಈಗ ಪತ್ರವನ್ನ ನನಗೂ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆಗ್ರಹ ಮಾಡುವಂಥದ್ದು ಪುರಸಭಾ ಅಧಿಕಾರಿಗಳಿಗೆ, ನೀವು ಅಧಿಕಾರಿಗಳಾಗಿ ಯಾರೋ ಕೈಗೊಂಬೆ ಆಗಬೇಕಾದಂಥ ಅವಶ್ಯಕತೆ ಇಲ್ಲ. ನೀವೇನು ಪತ್ರ ಕೊಟ್ಟಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿದ್ರಲ್ಲ, ನೀವು ಈ ಕೆಲಸನ ಕೂಡಲೇ ನಿಲ್ಲಿಸಿ ಅನ್ನೋದ್ರಲ್ಲಿ ಕೊಟ್ಟಿದ್ರಲ್ಲ, ಈ ಪ್ರಕಾರವಾಗಿ ಮಾಡಿ. ನೀವು ಪುರಸಭಾ ಮುಖ್ಯ ಅಧಿಕಾರಿಗಳಿಗೆ ಪವರ್ ಇಲ್ವಾ ಅಂದರೆ ಕೆಲಸ ಅವ್ರು ಮಾಡಲಿಕ್ಕೆ, ಕೆಲಸ ಸ್ಟಾಪ್ ಮಾಡಲಿಕ್ಕೆ ಅಧಿಕಾರ ಇಲ್ವಾ ಅವ್ರಿಗೆ? ನಾಳೆ ದಿನ ಇದನ್ನು ನೋಡಿ ಎಲ್ಲರೂ ಇದೇ ಥರ ನಡ್ಕೊಂಡ್ರೆ ಪುರಸಭಾ ಆಸ್ತಿಗಳು ಎಲ್ಲರೂ ಇರ್ತದೆ. ಯಾರು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಥರದಲ್ಲಿ ಆಗ್ಬಿಡುತ್ತೆ. ನಿಮ್ಗೆ ಅಧಿಕಾರ ಕೊಟ್ಟಿರೋದು ದೌರ್ಜನ್ಯ ಮಾಡ್ಲಿಕ್ಕಲ್ಲ, ಸರ್ಕಾರದ ಆಸ್ತಿಗಳನ್ನ ಕಬಳಿಸ್ಕೊಳ್ಳಿಕ್ಕಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಿರುವಂಥದ್ದು ರಕ್ಷಣೆ ಮಾಡಲಿಕ್ಕೆ, ಜನಗಳನ್ನ ಹಿತ ಕಾಪಾಡಲಿಕ್ಕೆ ಕೊಟ್ಟಿರುವಂಥದ್ದು. ನಿಮ್ಮ ಮನೆಯವರ ಹಿತರಕ್ಷಣೆ ಕಾಪಾಡಲಿಕ್ಕಲ್ಲ. ಇದು ಮತ್ತೊಂದು ಮೂಡ ಆಗಬಾರ್ದು. ಇದು ಮೂಡಾದಲ್ಲಿ ಮೈಸೂರು ಲೆಕ್ಕ ಆಯ್ತು,
ಅದರದ್ದು ಮತ್ತೊಂದು ಮೂಡಾಗಬಾರ್ದು. ಇಲ್ಲಿ ಸರ್ಕಾರದ ಆಸ್ತಿನ ಎಷ್ಟು ಜಾಗ ಜಾಗ ಎಷ್ಟು ಅಂತ ಅವ್ರು ಅರ್ಥ ಮಾಡಲಿ. ಅಲ್ಲ, ಇಡೀ ಬಿಲ್ಡಿಂಗ್ ಅಕ್ರಮ ಅಂತ ಅಲ್ಲಿ ಎಷ್ಟು ಒತ್ತುವರಿ ಮಾಡಿದ್ದಾರೆ ಅನ್ನೋದು ಹೇಳಿ ಸರ್. ನಾವು ಅರ್ಥ ಮಾಡಕ್ ಹೋಗಿಲ್ಲ ಅಧಿವೇಶನ. ಅಲ್ಲಿ ಮಾಹಿತಿ 50 ಎಷ್ಟು ಜಾಗ ಬರೋದು ಜಾಗ. ಈಗ ಅವ್ರದ್ದು ಮೊದಲು ಗಂಗಾ ಬಾರ್ ಮಾಡಿದ್ದಾರೆ, ಗಂಗಾ ಲಾಡ್ಜ್ ಮಾಡಿದ್ದಾರೆ. ಅಲ್ಲಿ ಆ ಥರದ್ದು ಅವ್ರದೇ ಜಾಗ ಆಗಿದ್ರೆ ಇಷ್ಟು ವರ್ಷ ಯಾಕಪ್ಪ ಬಿಟ್ಬಿಟ್ಟಿದ್ರು? ಅದು ಒಂದು ಪಾಯಿಂಟ್, ವ್ಯಾಲಿಡ್ ಪಾಯಿಂಟ್ ತಾನೆ ಅದು. ಅವತ್ತೇ ಮಾಡ್ಬೋದಾಗಿತ್ತಲ್ಲ ಅವರು. ಅವ್ರದ್ದೇ ಜಾಗ ಆಗಿದ್ರೆ ಅವ್ರಿಗೆ ಕಾಂಪೌಂಡ್ ಹಾಕಬೋದಾಗಿತ್ತಲ್ಲ. ಅಲ್ಲಿ ಒಂದು ಕಾಂಪೌಂಡ್ ಇದ್ದಿದ್ದನ್ನ ಒಂದು ವರ್ಷದ ಹಿಂದೆ ತೆಗೆದಾಕಿದ್ರು. ಕಾಂಪೌಂಡ್ ಮಾಡಿ ತೆಗೆದಾಕ್ಬಿಟ್ಟು ಅದನ್ನ ಅಲ್ಲಿ ದೊಡ್ಡ ಚರಂಡಿ ಇದ್ದಿದ್ದನ್ನ ಸಣ್ಣ ಚರಂಡಿ ಮಾಡಕ್ಕಾಗ. ಈಗ ಸಣ್ಣ ಚರಂಡಿ ಆದ್ಮೇಲೆ ಅಲ್ಲಿ ಇದ್ದ ಜಾಗನ, ಅಲ್ಲ ಇದ್ದಿದ್ದ ಜಾಗನ ಸಮತಟ್ಟು ಮಾಡಿದ್ರು. ಚರಂಡಿನ ಸಣ್ಣದ್ ಮಾಡಿದ್ರು. ಅಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು, ಹಿಂದೆ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಜಾಗ ಬಿದ್ದಿದ್ದನ್ನ ಇವತ್ತು ಅದನ್ನ ಆಕ್ಯುಪೈ ಮಾಡ್ತಿದ್ದಾರೆ ಅಂತಂದ್ರೆ ಜಾಗ ಪುರಸಭೆ ಜಾಗ ಅಂತ ಕ್ಲಿಯರ್. ಒಂದು ಹಿಂಬರ ಕೊಟ್ಟಿದ್ದಾರೆ ಅವರು. ಆಮೇಲೆ ಯಾರಿಗೆ ಪ್ರೇಮ ಅವ್ರಿಗೆ ಮತ್ತೆ ಗಿರೀಶ್ ಲಾಯರ್ ಅವರಿಗೆ, ಮಧು ಅವ್ರಿಗೆ 3 ಜನಕ್ಕೂ ಹಿಂಬಾರ ಕೊಟ್ಟಿದ್ದಾರೆ. ಇದು ಪುರಸಭಾ ನಿವೇಶನ ಇದ್ಮೇಲೆ ದಾಖಲೆ ಕೊಡಿಸ್ತಾರೆ. ಅದರ ಪರಿಶೀಲಿಸುವಾಗಿ 4ನೇ ವಿಭಾಗ 2ನೇ ವಾರ್ಡ್ KSM ಬಡಾವಣೆ BA ರಸ್ತೆಯಲ್ಲಿರುವ ಅಸೆಸ್ಮೆಂಟ್ ನಂಬರ್ 1621/1621ರಲ್ಲಿ ಮೆಜರ್ಮೆಂಟ್ ಕೊಡಿಸಿದ ಸ್ವತ್ತು ಶ್ರೀಮತಿ HS ಪ್ರೇಮ ಬಿನ್ ವೀರಪ್ಪರವರ ಹೆಸರಲ್ಲಿದ್ದು, ಸದರಿ ಸ್ವತ್ತಿನಲ್ಲಿ ಅನುಮತಿ ಪಡೆಯದೆ ಕಟ್ಟಡ ನಿರ್ಮಾಣ ಮಾಡುವುದು ಕಂಡು ಬಂದಿರುತ್ತದೆ. ಈಗಾಗಲೇ ಉಲ್ಲೇಖ 3ರಂತೆ ಹಲವು ಬಾರಿ ತಿಳುವಳಿಕೆ ಪತ್ರ ನೀಡಿದ್ದರೂ ಸಹ ನೀವು ಯಾವುದೇ ದಾಖಲಾತಿಗಳನ್ನು ಈ ಕಚೇರಿಗೆ ಹಾಜರುಪಡಿಸದೆ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದರಿಂದ ಈ ತಿಳುವಳಿಕೆ ಪತ್ರ ತಲುಪಿದ ಕೂಡಲೇ ಸದರಿ ಕಟ್ಟಡ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ನಿಮ್ಮ ಮಾಲೀಕತ್ವದ ಬಗ್ಗೆ ಸ್ವತ್ತಿನ ಮೂಲ ದಾಖಲಾತಿಗಳನ್ನು ಹಾಗೂ EC ಕಂದಾಯ ಪಾವತಿಸಿರುವ ರಶೀದಿ, ಕಟ್ಟಡ ನಿರ್ಮಾಣ ಸಂಬಂಧಪಟ್ಟ ಕಟ್ಟಡ ಪರವಾನಗಿ ಮತ್ತು ನಕ್ಷೆಯನ್ನು 7 ದಿನಗಳೊಳಗಾಗಿ ಕಚೇರಿಗೆ ಹಾಜರುಪಡಿಸಲು ಸೂಚಿಸಿದೆ ಅಂತೇಳಿ ಮುಖ್ಯಾಧಿಕಾರಿಗಳು 6/11 ಕೂಡ ನೋಟಿಸಲು ಎಲ್ಲರಿಗೂ ನಿಮಗೆ ತಲುಪಿಸ್ತಾರೆ. ಆದರೂ ಕಟ್ಟಡ ನಿನ್ನೆ ಪ್ರಾರಂಭ ಆಗಿದೆ. ಅದು ಹಿಂದೆ ಮಾದೇಪುರ ಇದ್ದಾಗ ಅದನ್ನ ಒಂದ್ಸಲ ಕಟ್ಟಡ ಶುರು ಮಾಡಿದ್ರು. ನಾವು ಒಂದ್ಸಲ ವಿರೋಧ ಮಾಡಿದಾಗ ಮಾದೇಪುರದವರು ಇಲ್ಲಪ್ಪ ಅದು ಪುರಸಭಾ ಮುಖ್ಯಾಧಿಕಾರಿ ಕೇಳಿದಾಗ ಇದು ಪುರಸಭಾ ನಿವೇಶನ ಆಗಿದೆ. ಆದರೆ ಈಗ ಅವರು ಪ್ರಾಮಾಣಿಕವಾಗಿ ಮಾದೇಪುರ ಪುರಸಭಾ ನಿವೇಶನ ಕಟ್ಟೋದು ಬೇಡ ಅಂತ ಹೇಳಿದ್ದು, ಈಗ ಅವರು ಕಾಲವಾದ ನಂತರ ಈಗ ಸರ್ಕಾರ ಮತ್ತು ಅಧಿಕಾರ ಅಳಿಯ ತಗೊಂಡ್ಮೇಲೆ, ಗಾಂಧಿಪುರ ತಗೊಂಡ್ಮೇಲೆ ಅದನ್ನು ಪುನಃ ಕಟ್ಟಡ ಕಟ್ಟಕ್ಕೆ ಶುರು ಮಾಡೋದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಏನು ಮುಖ್ಯಾಧಿಕಾರಿಗಳು ದಾಖಲೆ ಕೊಟ್ಟಿರೋದನ್ನ ದಾಖಲೆಗಳನ್ನ ಕೊಟ್ಟು ಅದನ್ನು ಅವರು ಸರಿಯಾಗಿದ್ದರೆ ಅವರಿಗೆ ಪ್ರಾರಂಭ ಮಾಡಲಿ, ಇಲ್ಲ ಅಂದರೆ ಈಗಲೇ ಕೂಡಲೇ ಸ್ಥಗಿತಗೊಳಿಸ್ಬೇಕು ಅಂತ ನಾವು ಈ ನಿಮ್ಮ ಮುಖಾಂತರ ಅದನ್ನು ಮನವಿ ಮಾಡ್ತಾ